ಹೆಗಲ ಮೇಲೆ ಗನ್ನಿಟ್ಟು ಅವನ ಟಾರ್ಗೆಟ್ ಮಾಡಿದ್ದಾರೆ. ಸಚ್ ಅ ಚೀಟರ್. ನನ್ನ ಮತ್ತು ಗೌತಮ್ ದಿವಾನ್ ನಡುವೆ ನಡೀತಾ ಇರೋ ಚದುರಂಗದ ಆಟದಲ್ಲಿ ಇವನೊಂಥರ ಪ್ಯಾದೆ ಇದ್ದಂಗೆ. ಬಟ್ ಇವನು ತನ್ನನ್ನು ತಾನು ಕಿಂಗ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ನಾನು ಗೌತಮ್ ದಿವಾನ್ ಮಟ್ಟಕ್ಕೆ ಬೆಳಿತೀನಿ ಅಂತ ಹಗಲುಗನಸು ಕಾಣ್ತಾ ಇದ್ದಾನೆ. ಇದಕ್ಕೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಬೇಕಾಗಿರೋದು ಗೌತಮ್ ದಿವಾನ್ನ ಹಾಳು ಮಾಡೋದು, ಇವನು ಉದ್ಧಾರ ಮಾಡೋದಲ್ಲ. ಅದು ಈ ದಡ್ಡನ್ ಮನೆಗೆ ಅರ್ಥ ಆಗ್ತಾ ಇಲ್ಲ. ನನ್ನ ತಾಳಕ್ ತಕ್ಕಲ ಕುಣಿತಾ ಇದ್ದಾನೆ. ಅದಕ್ಕೆ ನಾನು ಹೇಳಿತ್ತು ಅವನ್ ದಡ್ತನಣೆ ನನಗೆ ಬಂಡವಾಳ ಅಂತ. ಪಾಪ ಬಲಿಕ ಬಕ್ರ ಆಗ್ಬಿಟ್ಟ. ನಾನು ಹಾಕಿರೋ ಬಿಸ್ಕೆಟ್ ನ ತಿಂದ್ಕೊಂಡು ನನ್ನ ಸಾಕಿದ ನಾಯಿ ತರ ಬಿದ್ದುಕೊಂಡಿರ್ಬೇಕು. ಅವನು ನನ್ನ ಪಾಲಿಗೆ ಬಳಸಿ ಬಿಸಾಡೋ ಟಿಶ್ಯೂ ಪೇಪರ್. ನೀನ್ ಉದ್ದಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು. ನಮ್ಮ ಅಣ್ಣನ ಹಾಳು ಮಾಡಬೇಕು ಅಂತ ನಿನಗೆ ಹೆಲ್ಪ್ ಮಾಡಿದ್ದಾರೆ. ನಿನ್ ಹೆಗಲ ಮೇಲೆ ಗನ್ನಿಟ್ಟು ಅವನ ಟಾರ್ಗೆಟ್ ಮಾಡಿದ್ದಾರೆ. ಸಚ್ ಅ ಚೀಟರ್. ನನಗೆ ಬೇಕಾಗಿರೋದು ಗೌತಮ್ ದಿವಾನ್ನ ಹಾಳು ಮಾಡೋದು, ಇವನ್ನ ಉದ್ಧಾರ ಮಾಡೋದಲ್ಲ. ಅಣ್ಣ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ಯಾ? ಬಾ ಊಟ ಮಾಡು. ನನಗೆ ಹಸಿವಿಲ್ಲ. ಅಣ್ಣ, ನಾನು ನಿನ್ಗೇನೋ ಹೇಳಬೇಕಿತ್ತು. ಏನು? ಅಣ್ಣ, ನಿನ್ನ ಈ ರೀತಿ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಣ್ಣ. ಇಷ್ಟು ದಿನ ನಾವೆಲ್ಲ ನಿನ್ನ ಒಬ್ಬ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ವಿ. ಹುಟ್ಟಿದ್ರೆ ನಿನ್ ಥರ ಮಗ ಹುಟ್ಟಬೇಕು ಅಂತ ಹೇಳ್ತಿದ್ರು. ನಾನು ಅಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ನಿನ್ ಥರ ಅಣ್ಣನೇ ಇರಬೇಕು ಅಂತ ಅನ್ಕೋತಿದ್ದೆ. ಅಷ್ಟೇ ಅಲ್ಲ ಅಣ್ಣ, ಕಷ್ಟದಿಂದ ಮೇಲಕ್ಕೆ ಬರ್ತೀವಿ ಬೆಳಿತೀವಿ ಅನ್ನೋ ಎಷ್ಟೋ ಜನ ಯೂತ್ಸ್ಗೆ ಇನ್ಸ್ಪಿರೇಷನ್ ಆಗಿದ್ದೆ ನೀನು. ಅಂಥವನೇ ಈ ಥರ ಚೇಂಜ್ ಆಗ್ಬಿಟ್ರೆ ಹೇಗಣ್ಣ? ನೀನ್ ಈ ಥರ ಇದ್ರೆ ಅಪ್ಪ ಅಮ್ಮನ ಮನ್ಸಿಗೆ ಬೇಜಾರಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಅತ್ತಿಗೆ ಮನ್ಸಿಗೆ ಬೇಜಾರಾಗಲ್ವಾ ಅಣ್ಣ? ಅಂತ ಸತಿ ಯೋಚನೆ ಮಾಡು. ಮತ್ತೆ ಶುರು ಮಾಡ್ಕೊಂಡ್ಯಾ? ಅಣ್ಣ ಪ್ಲೀಸ್, ನಿನ್ ಮೇಲಿರೋ ಕನ್ಸನಿಗೆ ಹೇಳ್ತಾ ಇದ್ದೀನಿ ನಾನು. ಅಣ್ಣ, ಒಂದೇ ಒಂದ್ಸತಿ ನೆನಪು ಮಾಡ್ಕೊ, ನಾವು ಆ ಮನೇಲಿದ್ದಾಗ ಎಷ್ಟು ಖುಷಿಯಾಗಿದ್ವಿ ಅಂತ. ನಿನಗನ್ಸತ್ತಾ ಈಗ ಖುಷಿ ನೆಮ್ಮದಿ ಎಲ್ಲ ಉಳ್ಕೊಂಡಿದೆ ಅಂತ? ಒಂದು ತಿಳ್ಕೊ ಅಣ್ಣ, ಈ ದುಡ್ಡು, ನೇಮು, ಫೇಮು, ಸ್ಟ್ಯಾಂಡರ್ಡ್ ಆಫ್ ಲೈಫನ್ನು ಜಾಸ್ತಿ ಮಾಡ್ಬೋದು, ಬಟ್ ಕ್ವಾಲಿಟಿ ಆಫ್ ಲೈಫ್ ಜಾಸ್ತಿ ಆಗೋದು ನಮ್ಮವ್ರು ನಮ್ಮ ಜೊತೆ ಇದ್ದಾಗ ಮಾತ್ರ. ನಾವು ಅವ್ರ ಜೊತೆ ಚೆನ್ನಾಗಿದ್ರೆ ಅಲ್ವಾ ಅಣ್ಣ ನಮ್ಮ ಲೈಫ್ ಕೂಡ ಚೆನ್ನಾಗಿರೋದು. ನಮ್ಮ ಸುತ್ತ ಇರೋರ್ನ ಅಯ್ಯೋ ಅನ್ಸೆ ನಮ್ಗೆ ಏನು ಸಿಗುತ್ತೆ? ಇಲ್ಲಿ ಯಾರಿಗೂ ನಿನ್ನ ಮೇಲೆ ದ್ವೇಷ ಇಲ್ಲ ಅಣ್ಣ. ನೀನು ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಎಲ್ಲರ ಮನಸ್ಸಲ್ಲೂ ಇರೋದು. ಪ್ಲೀಸ್ ಇದನ್ನ ತಪ್ಪಾಗಿ ತಿಳ್ಕೊಬೇಡ, ನೆಗೆಟಿವ್ ಆಗಿ ತಗೊಳ್ಬೇಡ ಅಣ್ಣ. ಒಂದು ಟೈಮಲ್ಲಿ ನಾನು ನಿನ್ನ ಥರನೇ ಇದ್ದೆ. ಸಂಬಂಧದ ಬಗ್ಗೆ, ಸೆಂಟಿಮೆಂಟ್ಸ್ ಬಗ್ಗೆ ಯಾವ ಬೆಲೆನೂ ಕೊಡ್ತಾ ಇರಲಿಲ್ಲ. ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ನಲ್ಲ, ಆ ಸೊಕ್ಕು ನನ್ನ ತಲೆಗೆ ಏರ್ ಹೋಗಿತ್ತು. ದುಡ್ಡಿದ್ರೆ ಎಲ್ಲಾನು ಇದ್ದ ಹಾಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆನಂದ್, ಆನಂದ್, ಗೌತಮ್, ಗೌತಮ್, ಏನಾಯ್ತು? ಏನು ನಿಧಾನ ಮಲ್ಕೊಳ್ಳೋ. ಏನಾಯ್ತು? ಇಲ್ಲಿಗೆ ಹೆಂಗ ಬಂದೆ? ನನ್ನ ಮಗನೇ, ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿಗೆ ಹೆಂಗ್ ಬಂದೆ ಅಂತ ಕೇಳ್ತಾ ಇದೀಯಾ? ಸೇಫ್ ಆಗಿ ಮನೆ ಬಂದು ಎಲ್ಲಾದ್ರೂ ಖುಷಿ ಪಡು. ಕೇಳ್ದೆ ಯಾಕೆ ಹೋಗಿದ್ದೆ ನೀನು? ಯಾರೇನ್ ಮಾಡೋದು ನಿನ್ಗೆ? ಏನಾಯ್ತಲ್ಲಿ? ಪ್ರಜ್ಞೆ ತಪ್ಪಿದ್ದಿದ್ದೆ ಯಾಕೆ? ಲೇ, ನಿನ್ನೆ ಕಣ ಕೇಳ್ತಾ ಇರೋದು, ಏನಾಯ್ತು ಅಲ್ಲಿ? ನನ್ಗೂ ಹೇಳಿದೆ, ಏನ್ ನಡೆಸ್ತಾ ಇದೀಯಾ? ನೋಡು, ಇಷ್ಟು ಪ್ರಶ್ನೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಇದೆಯಲ್ಲ. ನಾನು ನಿನ್ ಬಿಡಲ್ಲ ಕಣ. ಇವತ್ತು ಸತ್ಯ ಏನು ಅಂತ ನನಗೆ ಗೊತ್ತಾಗಬೇಕು. ಹೇಳಿ, ಏನಾಯ್ತು ಅಂತ.
ನೋಡ, ಈಗ ಮರ್ಯಾದೆಯಿಂದ ಬಾಯಿ ಬಿಟ್ರೆ ಸರಿ, ಇಲ್ಲಾಂದ್ರೆ ಗೆಳೆಯ, ಯಾವನೊಬ್ಬ ಕಳ್ಳನ ಮಗ ನನ್ನ ಫೋನ್ ಕಿತ್ಕೊಂಡು ಹೋಗ್ಬಿಟ್ಟ ಕಣ. ಅವನ ಹಿಡಿಯೋಣ ಅಂತ ಅಟ್ಟಿಸ್ಕೊಂಡು ಹೋದೆ. ಇನ್ನೇನು ಸಿಕ್ಕದ ಅನ್ನೋ ಅಷ್ಟೊತ್ತಿಗೆ ಅವನ ಕಡೆಯವ್ರು ಯಾರೋ ಒಂದು 4 ಜನ ಬಂದು ಹಾರಿಸ್ಬಿಟ್ರು ಕಣ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇಷ್ಟೇ ನೆನಪಿರಲ್ಲ ನನಗೆ. ಏಯ್, ಅಷ್ಟಕ್ಕೆ ಯಾರಾದರೂ ಹೀಗೆಲ್ಲ ಅಟ್ಯಾಕ್ ಮಾಡ್ತಾರೇನೋ? ಮತ್ತೆ ಅಪರ್ಣ ಬೇರೆ ಏನೋ ಕತೆ ಹೇಳ್ತಾ ಇದ್ಲು, ಆಫೀಸಲ್ಲಿ ಯಾರೋ ಮೋಸ ಮಾಡಿದ್ದಾರೆ, ಅವ್ರನ್ನ ಹಿಡಿಯಕ್ಕೆ ಹೋಗಿದ್ದೆ ಅದು ಇದು ಅಂತ. ಅದು ಆ್ಯಕ್ಚುಲಿ ನಾನು ಹುಡುಕೊಂಡು ಹೋಗಿದ್ದು ಅವ್ರನ್ನೇ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವರು ಇವರೆಲ್ಲ ಬೇರೆ ಯಾರು ಅಂತ. ನನಗೆ ಆ್ಯಕ್ಚುಲಿ ರಾಂಗ್ ಇನ್ಫಾರ್ಮೇಷನ್ ಬಂದ್ಬಿಟ್ಟಿತ್ತು. ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರ್ತಿದ್ನಾ, ಆವಾಗ ಈ ಇನ್ಸಿಡೆಂಟ್ ಆಗೋಯ್ತು ಕಣೋ. ಇಲ್ಲ ಕಣ, ನೀನು ಹೇಳ್ತಾ ಇರೋದು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೋ ಡೌಟ್ ಬರ್ತಾ ಇದೆ. ನೀನು ಕತೆ ಕಟ್ಟು ಹೇಳ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳು, ಏನಾಯ್ತು ಅಂತ. ಹೇಳ್ತಾ ಇರೋದು ಗೆಳೆಯ, ನನ್ನ ಮೊಬೈಲ್ ಕಿತ್ಕೊಂಡು ಹೋದ್ನಲ್ಲ, ಅವಾಗ ಆಗಿರೋ ಘಟನೆನೇ ಇದು ಕಣ. ಬರೀ ನನ್ನ ಮೊಬೈಲ್ ಅಷ್ಟೇ ಅಲ್ಲ, ಲ್ಯಾಪ್ಟಾಪು, ವ್ಯಾಲೆಟು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಕಣ. ಗೆಳೆಯ, ಏನು ಹಾಗೆ ನೋಡ್ತಾ ಇದೆಯಾ? ಇಷ್ಟು ಹೇಳಿದ್ಮೇಲೂ ಡೌಟಾ?